ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾಗೌಡ. ನಾಯಿಗಳು ಅಂತಂದ್ರೆ ಕೆಲವೊಂದಷ್ಟು ಜನರಿಗೆ ತುಂಬಾನೇ ಪ್ರೀತಿ. ಮನುಷ್ಯರಿಗಂತಲೂ ಕೂಡ ನಾಯಿಗಳನ್ನ ಅತಿ ಹೆಚ್ಚು ಪ್ರೀತಿ ಮಾಡುವವರು ಈ ಪ್ರಪಂಚದಲ್ಲಿ ಬಹಳಷ್ಟು ಜನ ಇದ್ದಾರೆ. ನೀವೇನಾದರೂ ನಾಯಿಗಳನ್ನ ದ್ವೇಷ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಈ ಸ್ಟೋರಿಯನ್ನ ಒಮ್ಮೆ ನೀವು ಕೇಳಲೇಬೇಕು. ಈ ಸ್ಟೋರಿಯನ್ನು ನೀವು ಕೇಳಿದ ಮೇಲೆ ಖಂಡಿತ ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದು ನಾಯಿ ಸಾಕಬೇಕು ಅಂಥೇಳಿ ಅಂದ್ಕೊಳ್ತೀರಾ. ಹಾಗಿದ್ರೆ ಏನದು ಸ್ಟೋರಿ? ಈ ನಾಯಿಗಳು ಮಾಡಿರುವಂತಹ ಸಾಹಸವಾದರೂ ಏನು? ಆ ನಾಯಿಗಳ ಸಾಹಸದಿಂದಾಗಿ ಆ ನಾಯಿಗಳನ್ನು ಸಾಕಿದ ಮಾಲೀಕ ಕೊನೆಗೆ ಕಣ್ಣೀರಿಡುವಂಥ ಪರಿಸ್ಥಿತಿ ಬಂತು. ಹಾಗಿದ್ರೆ ಈ ನಾಯಿಗಳ ಬಗ್ಗೆ ತಿಳ್ಕೋಬೇಕು ಅಂತಂದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಮರಿಬೇಡಿ. ನೋಡಿ, ಮಾಲೀಕರ ಮನೆಯಲ್ಲಿ ನಾಯಿಗಳು ಬಹಳ ಹಾಯಾಗಿತ್ತು. ಅಫ್ಕೋರ್ಸ್ ನಾಯಿಗಳನ್ನು ಪ್ರೀತಿ ಮಾಡುವಂಥ ಜನರು ಆ ನಾಯಿಗಳನ್ನು ನಿಜಕ್ಕೂ ಮನೆಯ ರಾಜ ರಾಣಿಯ ಥರ ನೋಡ್ಕೊಳ್ತಾರೆ, ಮನೆಯ ಮುದ್ದು ಮಕ್ಕಳ ಥರ ನೋಡ್ಕೊಳ್ತಾರೆ. ಇತ್ತೀಚೆಗಂತೂ ಹೊಸ ಟ್ರೆಂಡ್ ಶುರುವಾಗ್ಬಿಟ್ಟಿದೆ. ನಾಯಿಗಳಿಗೂ ಕೂಡ ವಿಭಿನ್ನ ರೀತಿಯಾದಂತಹ ಬಟ್ಟೆಗಳು ಬಂದಿದೆ. ನಾಯಿಗಳಿಗೂ ವಿಶೇಷವಾದಂತಹ ಸಲೂನ್ಗಳಿದೆ. ಅವುಗಳಿಗೂ ಕೂಡ ಕಟಿಂಗ್ ಮಾಡಿಸಲಾಗತ್ತೆ, ನಾಯಿಗಳಿಗೂ ಗ್ರೂಮಿಂಗ್ ಮಾಡಿಸಲಾಗತ್ತೆ. ಇದೆಲ್ಲವೂ ಕೂಡ ನಾಯಿಗಳ ಪ್ರೀತಿಯನ್ನು ಪಡ್ಕೊಳ್ಳೋದಕ್ಕೆ, ಜೊತೆಗೆ ಆ ನಾಯಿಗಳನ್ನು ನಮ್ಮ ಮನೆಯ ಮುದ್ದು ಮಕ್ಕಳಂತೆ ನೋಡ್ಕೊಳ್ಳೋದಕ್ಕೆ. ಹೀಗಾಗಿ ನಾವು ನಮ್ಮ ಮಕ್ಕಳಿಗೋಸ್ಕರ ಏನೇನೆಲ್ಲ ಮಾಡ್ತೀವೋ ನಾಯಿಗಳಿಗೂ ಅದನ್ನು ಮಾಡುವಂಥ ಸಹೃದಯಿ ಜನ ಈ ಪ್ರಪಂಚದಲ್ಲಿ ತುಂಬ ಜನ ಇದ್ದಾರೆ. ಅದೇ ರೀತಿಯಾಗಿ ಈ ಮನೆಯ ಮಾಲೀಕರು ಕೂಡ ಆ 7 ನಾಯಿಗಳನ್ನು ಅಷ್ಟೇ ಮುದ್ದಾಗಿ ಸಾಕಿದ್ರು. ಆದರೆ ಒಂದು ದಿನ ಏನಾಗುತ್ತಪ್ಪ ಅಂತಂದರೆ ಅಪಹರಣಕಾರರು ಆ 7 ನಾಯಿಗಳನ್ನು ಅಪಹರಿಸಿ ಬಿಡ್ತಾರೆ. ಒಂದು ಟ್ರಕ್ ಮೂಲಕ ನಾಯಿಗಳನ್ನು ಅಪಹರಿಸಿಕೊಂಡು ಸುಮಾರು 17 ಕಿಲೋಮೀಟರ್ ಆಚೆ ಅದನ್ನು ತಗೊಂಡು ಹೋಗ್ಬಿಡ್ತಾರೆ. ಆದರೆ ಅಪಹರಣಕಾರರು ನಾಯಿಗಳನ್ನು ಕದ್ದಿದ್ದು ಮಾರಾಟ ಮಾಡಲಿಕ್ಕಲ್ಲ, ಮಾಂಸಕ್ಕಾಗಿ ಆ ನಾಯಿಗಳನ್ನು ಅವರು ಕಿಡ್ನ್ಯಾಪ್ ಮಾಡಿದ್ದು. ಆದರೆ ಬಹಳ ರೋಚಕ ಸಂಗತಿ ಏನಪ್ಪಾ ಅಂತಂದರೆ, ದಾರಿ ಮಧ್ಯ ಟ್ರಕ್ ನಿಂತ್ಕೊಳ್ಳುತ್ತೆ ಯಾವುದೋ ಕಾರಣಕ್ಕಾಗಿ. ಆ ಸಮಯವನ್ನು ಸರಿಯಾಗಿ ಬಳಸಿಕೊಂಡಂಥ 7 ಚಾಣಾಕ್ಷತನ ನಾಯಿಗಳು ಆ ಟ್ರಕ್ನಿಂದ ಹೇಗೋ ತಪ್ಪಿಸ್ಕೊಂಡು ಹೊರಗೆ ಬಂದ್ಬಿಡ್ತವೆ. ಇದು ಆ ಟ್ರಕ್ ಮಾಲೀಕರಿಗೂ ಗೊತ್ತಾಗಲ್ಲ. ಅದಾದ ಬಳಿಕ ಬರೋಬ್ಬರಿ 17 ಕಿಲೋಮೀಟರ್ ಹೆದ್ದಾರಿಯ ಮೂಲಕವೇ ನಡೆದುಕೊಂಡೇ ಮರಳಿ ಮನೆಗೆ ಸೇರಿರುವಂಥ ಒಂದು ವಿಚಿತ್ರ ಘಟನೆ ಚೀನಾದಲ್ಲಿ ನಡೆದಿದೆ. ನೋಡಿ, ಅದಕ್ಕೆ ಅಲ್ವಾ ಹೇಳೋದು, ನಾಯಿಗಳಿಗಿರುವಂಥ ನಿಯತ್ತು ಮನುಷ್ಯನಿಗೂ ಇಲ್ಲ ಅನ್ನೋದು. ತಾನು ಸಾಕಿದ ಮಾಲೀಕನ ಮನೆಗೆ ವಾಪಸ್ 17 ಕಿಲೋಮೀಟರ್ ನಡ್ಕೊಂಡು ಹೋಗಿದೆ, ಆ ದಾರಿಯನ್ನು ನೆನಪಿಟ್ಕೊಂಡಿದೆ ಅಂತಂದರೆ ಆಶ್ಚರ್ಯ ಆಗಬೇಕಲ್ವಾ. ನಾಯಿಗಳು ದಾರಿಯಲ್ಲಿ ಒಂದರ ಹಿಂದೆ ಒಂದೊಂದರಂತೆ ನಡ್ಕೊಂಡು ಸಾಕ್ತಾ ಇರುವಂಥ ದೃಶ್ಯ ಡ್ರೋನ್ ಕ್ಯಾಮರಾದಲ್ಲಿ ಸೆರೆಯಾಗಿದೆ. ಚೀನಾದ ಚಂಗ್ ಚುನ್ ಪ್ರಾಂತ್ಯದಲ್ಲಿ ಮಾಲೀಕರೊಬ್ಬರು 7 ನಾಯಿಗಳನ್ನು ಸಾಕೊಂಡಿದ್ರು. ಅದರಲ್ಲಿ ಗೋಲ್ಡನ್ ರಿಟ್ರೈವರ್, ಜರ್ಮನ್ ಶೆಫರ್ಡ್ ಸೇರಿದಂತೆ ಉತ್ತಮ ತಳಿಯ ನಾಯಿಗಳನ್ನು ಬಹಳ ಮುದ್ದಾಗಿ ಸಾಕಿದ್ರು. ನಾಯಿಯ ಆರೈಕೆ ಪಾಲನೆಯಲ್ಲಿ ಚೆನ್ನಾಗಿ ನೋಡಿಕೊಂಡಿದ್ರು. ಇತ್ತ ನಾಯಿಗಳು ಮಾಲೀಕನ ಜೊತೆ ಬಹಳ ಆತ್ಮೀಯವಾಗೂ ಕೂಡ ಇತ್ತು. ಅಷ್ಟು ಆತ್ಮೀಯತೆಯಿಂದ ನೋಡಿಕೊಂಡಿದ್ದಂಥ ಮಾಲೀಕನಿಂದ ನಾವು ದೂರ ಆಗ್ತಾ ಇದ್ದೀವಿ ಅನ್ನುವಂಥ ಒಂದು ಸೂಕ್ಷ್ಮ ಯಾವಾಗ ನಾಯಿಗಳಿಗೆ ಗೊತ್ತಾಯಿತೋ ಆಗ ಪುನಃ ವಾಪಸ್ ಆ ಮಾಲೀಕನ ಮನೆಗೆ ಬಂದು ತಲುಪಿದ್ವು. ಆ ಸೆಳೆತ ಮತ್ತೆ ವಾಪಸ್ ಆ ಮನೆಗೆ ತಲುಪುವ ಹಾಗೆ ಮಾಡ್ತು. ಇದರ ನಡುವೆ ಕಳ್ಳರ ತಂಡ ಈ ಮಾಲೀಕನ ಮನೆಗೆ ಕನ್ನ ಹಾಕಿತ್ತು. ಚೀನಾದಲ್ಲಿ ನಾಯಿ ಮಾಂಸಕ್ಕೆ ಬೇಡಿಕೆ ಇದೆ, ಸೊ ನಮ್ಮೆಲ್ರಿಗೂ ಗೊತ್ತಿರೋ ವಿಚಾರ. ಹೀಗಾಗಿ ಆ ಮನೆಯಲ್ಲಿದ್ದ 7 ನಾಯಿಗಳನ್ನು ಅಪಹರಣ ಮಾಡಿಕೊಂಡು ಅದರ ಮಾಂಸ ಮಾರಾಟ ಮಾಡಿ ಅದರಿಂದ ಸಂಪಾದನೆ ಮಾಡಬೇಕು ಅನ್ನುವಂಥ ಹುನ್ನಾರವನ್ನು ಅಪಹರಣಕಾರರು ಹೆಣೆದಿದ್ರು. ಆದರೆ ಅಪಹರಣಕಾರರ ದಾರಿ ತಪ್ಪಿಸಿ ಆ 7 ನಾಯಿಗಳು ಚಾಣಾಕ್ಷತನದಿಂದ ಮನೆಗೆ ಬಂದು ಸೇರಿಕೊಳ್ಳುತ್ತೆ. ಹೀಗೆ ಕಳ್ಳರ ಕೈಯಿಂದ ತಪ್ಪಿಸಿಕೊಂಡಂಥ ನಾಯಿಗಳು ದಾರಿಯಲ್ಲಿ ಸಾಲಾಗಿ ನಡೆಯೋದಕ್ಕೆ ಆರಂಭಿಸಿದಾಗ ಆ 7 ನಾಯಿಗಳ ಪೈಕಿ ಕಾರ್ಗಿ ತಳಿಯ ಪುಟ್ಟ ನಾಯಿ ಇತರೆ ನಾಯಿಗಳಿಗೆ ಮನೆಯ ದಾರಿಯನ್ನು ತೋರಿಸ್ಕೊಟ್ಟಿದೆ. ಆ ಕಾರ್ಗಿ ತಳಿಯ ನಾಯಿ ತೋರಿಸಿಕೊಟ್ಟಂಥ ದಾರಿಯಲ್ಲೇ ಬರೋಬ್ಬರಿ 17 ಕಿಲೋಮೀಟರ್ ಎಲ್ಲ ನಾಯಿಗಳು ಕೂಡ ನಡ್ಕೊಂಡೇ ಸಾಗಿದೆ. ಸತತವಾಗಿ ನಡ್ಕೊಂಡು ಸಾಗಿದಂಥ ನಾಯಿಗಳು ಕೊನೆಗೂ ಕೂಡ ಮನೆಗೆ ತಲುಪಿದ ತಕ್ಷಣ ತನ್ನ ಮಾಲೀಕನನ್ನು ನೋಡಿ ಅವರ ಮೇಲೆ ಬಿದ್ದುಬಿಟ್ಟಿದೆ. ಅಂದರೆ ಪ್ರೀತಿಯಿಂದ ಕಣ್ಣೀರನ್ನು ಸುರಿಸಿದೆ.
ನಾಯಿಗಳನ್ನ ಕಳ್ಳರು ಕತ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಸ್ಥಳೀಯ ಪೊಲೀಸರಿಗೆ ಮಾಲೀಕರು ದೂರನ್ನ ಕೂಡ ಕೊಟ್ಟಿದ್ರು. ಇತ್ತ ಪ್ರಾಣಿ ಸಂಘಟನೆಗೂ ಕೂಡ ಅವರು ಒಂದು ಮೆಸೇಜ್ ಹಾಕಿದ್ರು. ಹೀಗಾಗಿ ಪ್ರಾಣಿ ಸಂಘಟನೆಯ ಸದಸ್ಯರು ಡ್ರೋನ್ ಮೂಲಕ ಹುಡುಕಾಟವನ್ನು ಆರಂಭಿಸಿದ್ರು. ಈ ಸಂದರ್ಭದಲ್ಲಿ 7 ನಾಯಿಗಳು ದಾರಿಯಲ್ಲಿ ಸಾಗಿ ಬರ್ತಾ ಇರುವಂತಹ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮತ್ತೊಂದು ಕಡೆ ಪ್ರಾಣಿ ಸಂಘದ ಸದಸ್ಯರು ನಾಯಿಗಳು ಸುರಕ್ಷಿತವಾಗಿ ಮನೆ ತಲುಪುವಂತೆ ನೋಡ್ಕೊಂಡಿದ್ದಾರೆ. ಅಂದ್ರೆ ಎಲ್ಲಾದ್ರೂ ದಾರಿ ತಪ್ಪಿ ಹೋಗ್ಬಿಡ್ತವೋ ಏನೋ ಅಂತ ಹೇಳಿ ಆ ನಡ್ಕೊಂಡು ಹೋಗ್ತಾ ಇರುವಂತಹ ನಾಯಿಗಳ ಮೇಲೆ ಹದ್ದಿನ ಕಣ್ಣನ್ನ ಇಟ್ಟಿದ್ರು. ಆದ್ರೆ ಬಹಳ ಸೂಕ್ಷ್ಮವಾಗಿ ಗಮನಿಸಿದಾಗ 17 ನಾಯಿಗಳು ಕೂಡ ಆ ಹೆದ್ದಾರಿಯಲ್ಲೇ ಪುಟ್ಟ ನಾಯಿಯನ್ನು ಹಿಂಬಾಲಿಸಿಕೊಂಡು ತನ್ನ ಮಾಲೀಕನ ಮನೆಯನ್ನು ಸೇರ್ಕೊಂಡಿದ್ದಾವೆ. ಮುದ್ದಿನ ನಾಯಿಗಳು ಮರಳಿ ಬಂದದ್ದನ್ನ ನೋಡಿ ಮಾಲೀಕ ಬಹಳ ಸಂತೋಷವನ್ನ ವ್ಯಕ್ತಪಡಿಸಿದ್ದಾನೆ. ಜೊತೆಗೆ ಕಣ್ಣೀರನ್ನು ಕೂಡ ಸುರಿಸಿದ್ದಾನೆ. ಇಲ್ಲಿ ನಾಯಿಗಳ ಒಗ್ಗಟ್ಟು ಮತ್ತೆ ಬುದ್ಧಿವಂತಿಕೆ ಎಷ್ಟಿದೆ ಅನ್ನೋದನ್ನ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಶ್ವಾನೆಗಳ ಪ್ರೀತಿಗೆ ಮಾಲೀಕ ಭಾವುಕನಾಗಿದ್ದಾನೆ. ಅದಕ್ಕೆ ಅಲ್ವಾ ಹೇಳೋದು, ಆ ನಾಯಿ ಸಾಕಿದವರಿಗೆ ಮಾತ್ರ ಅದರ ಪ್ರೀತಿ, ಅದರ ನಿಯತ್ತು ಏನು ಅನ್ನೋದು ಗೊತ್ತಿರುತ್ತೆ. ಆದರೆ ನಾಯಿಗಳನ್ನು ದ್ವೇಷ ಮಾಡುವಂಥವ್ರು ಅಥವಾ ಮನೆಯಲ್ಲಿ ಸಾಕೋಕೆ ಇಷ್ಟಪಡದೇ ಇರುವಂಥವ್ರಿಗೆ ಖಂಡಿತ ಅದರ ಪ್ರೀತಿ ಏನು, ಅದರ ನಿಯತ್ತೇನು ಅನ್ನೋದು ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಮ್ಮೆ ನಮ್ಮ ಎಲ್ಲ ಸ್ಟ್ರೆಸ್ಸನ್ನು, ನಮ್ಮ ಎಲ್ಲ ನೋವು, ಕಣ್ಣೀರನ್ನು ಪ್ರಾಣಿಗಳು ಅರ್ಥ ಮಾಡಿಕೊಳ್ತವೆ. ಅವು ನಮಗೆ ಸ್ಪಂದಿಸುತ್ತೆ. ಸಾಕಷ್ಟು ಅನುಭವ ಆಗಿರುತ್ತೆ ಪ್ರಾಣಿಗಳನ್ನು ಸಾಕಿರುವಂಥವ್ರಿಗೆ. ಹಾಗಾಗಿ ಇನ್ನು ಮುಂದೆ ನಾಯಿಗಳನ್ನು ದ್ವೇಷ ಮಾಡೋದು ಕಡಿಮೆ ಮಾಡಿ ಮನೆಯಲ್ಲಿ ಒಂದು ನಾಯಿ ಸಾಕಿ ನೋಡಿ. ಅದರ ಗಮ್ಮತ್ತೇ ಬೇರೆ, ಅದರ ಪ್ರೀತಿಯೇ ಬೇರೆ. ಅದರ ಪ್ರೀತಿಯಲ್ಲಿ ನಾವು ಕಳೆದು ಹೋಗ್ಬಿಡ್ತೀವಿ. ಅತೀವ ಸಂತೋಷವನ್ನು ಅನುಭವಿಸೋದಕ್ಕೆ ಶುರು ಮಾಡ್ತೀವಿ. ನಾಯಿಗಳೇ ನಮ್ಮ ಪ್ರಪಂಚ ಆಗಿಬಿಡುತ್ತೆ. ಹಾಗಾಗಿ ಯಾರು ಕೂಡ ನಾಯಿಗಳನ್ನು ದ್ವೇಷ ಮಾಡಬೇಡಿ ಈ ಸ್ಟೋರಿ ನೋಡಿದ ಮೇಲೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆ ಶ್ವಾನ ಪ್ರಿಯರಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು.